ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಎಲ್ಲರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಶ್ರಾವಣಿ. ಸ್ಥಳ ಶ್ರೀ ಬಾಹುಬಲಿ ಶ್ರಾವಿಕಾಶ್ರಮ ದಾನ್ ಶಾಲೆ ಕಾರ್ಕಳ. ನಾನು ಇಂದು ನಮೋಕಾರ ಮಂತ್ರದ ಮಹಿಮೆಯನ್ನು ಹೇಳಲು ಬಯಸುತ್ತೇನೆ. ಯಾವುದರ ಮಾಧ್ಯಮದಿಂದ ಮಹಾಪುರುಷನ ಆರಾಧನೆಯಿಂದ ಆತ್ಮಶಾಂತಿ ಪ್ರಾಪ್ತಿಯಾಗುತ್ತದೆಯೋ ಅದಕ್ಕೆ ಮಂತ್ರ ಎನ್ನುವರು. ಅಂತಹ ಮಂತ್ರಗಳಲ್ಲಿ ನಮ್ಮ ಜೈನರ ಮೂಲಮಂತ್ರ ನಮೋಕಾರ ಮಂತ್ರ. ನಮೋ ಅರಿಹಂತಾನಂ, ಲೋಕದಲ್ಲಿರುವ ಎಲ್ಲ ಅರಿಹಂತರಿಗೆ ನಮಸ್ಕಾರಗಳು. ನಮೋ ಸಿದ್ಧಾನಂ, ಲೋಕದಲ್ಲಿರುವ ಎಲ್ಲ ಸಿದ್ಧರಿಗೆ ನಮಸ್ಕಾರಗಳು. ನಮೋ ಆಯರ್ಯಾನಂ, ಲೋಕದಲ್ಲಿರುವ ಎಲ್ಲ ಆಚಾರ್ಯರಿಗೆ ನಮಸ್ಕಾರಗಳು. ನಮೋ ಉಜ್ಜಾಯನಂ, ಲೋಕದಲ್ಲಿರುವ ಎಲ್ಲ ಉಪಾಧ್ಯಾಯರಿಗೆ ನಮಸ್ಕಾರಗಳು. ನಮೋ ಲೋಯೆ ಸವಸೌನಂ, ಲೋಕದಲ್ಲಿರುವ ಎಲ್ಲ ಸಾಧುಗಳಿಗೆ ನಮಸ್ಕಾರಗಳು. ಏಸೋ ಪಂಚನಮೋ ಯಾರೋ ಸವ್ವ ಪಾವಪನಾಸನು ಮಂಗಳಾನಂ ಚ ಸವ್ವೇಸಿಂ ಪರಮಂ ಹವೈ ಮಂಗಲಂ. ಅಂದರೆ ಈ ಪಂಚ ನಮಸ್ಕಾರ ಮಂತ್ರವು ಎಲ್ಲ ಪಾಪಗಳನ್ನು ನಾಶ ಮಾಡುವುದಾಗಿ ಸರ್ವಮಂಗಳಗಳಲ್ಲಿ ಪ್ರಥಮ ಮಂಗಳವಾಗಿದೆ. ಈ ನಮೋಕಾರ ಮಂತ್ರನ ಯಾರು ರಚನೆ ಮಾಡಿಲ್ಲ. ಇದು ಅನಾದಿ ಕಾಲದಿಂದನೂ ಇದೆ, ಅನಂತ ಕಾಲದವರೆಗೂ ಇರುತ್ತೆ. ಆದರೆ ಇದನ್ನು ಷಟ್ಕಂಡಾಗಮ ಗ್ರಂಥದಲ್ಲಿ ಮಂಗಳಾಚರಣದಲ್ಲಿ ಮೊಟ್ಟ ಮೊದಲಿಗೆ ಪ್ರಾಕೃತ ಭಾಷೆಯಲ್ಲಿ ಲಿಪಿಬದ್ಧಗೊಳಿಸಿದವರು ಆಚಾರ್ಯ ಧರಸೇನರ ಶಿಷ್ಯರಾದ ಮುನಿ ಪುಷ್ಪದಂತವರು. ಈ ನಮೋಕಾರ ಮಂತ್ರದಲ್ಲಿ 84 ಲಕ್ಷ ಮಂತ್ರಗಳು ನಿರ್ಮಿತಗೊಂಡಿವೆ. 35 ಅಕ್ಷರಗಳು, 58 ಮಾತ್ರೆಗಳಿವೆ. ಓಂ ಈ ಅಕ್ಷರದಲ್ಲಿ ಪಂಚಪರಮೇಶ್ವರಿಗಳು ಸಮ್ಮಿಳಿತರಾಗಿದ್ದಾರೆ. ಈ ಒಂದು ಅಕ್ಷರವನ್ನು ಪಠಿಸುವುದರಿಂದ ಸಪ್ತಸಾಗರಗಳ ಕಾಲಾವಧಿಯಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತವೆ. ಒಂದು ವೇಳೆ ಪೂರ್ಣ ಮಂತ್ರವನ್ನು ಪಠಿಸಿದರೆ 50,000 ಸಾಗರಗಳ ಕಾಲಾವಧಿಯಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತವೆ. ನಮಗೆಲ್ಲ ಗೊತ್ತಿರಬೇಕು, ನಮೋಕಾರ ಮಂತ್ರದಲ್ಲಿ ನಾವು ಯಾವುದೇ ನಿರ್ದಿಷ್ಟ ವ್ಯಕ್ತಿಗೆ ನಮಸ್ಕಾರ ಮಾಡುವುದಲ್ಲ, ಬದಲಾಗಿ ಅವರ ಗುಣಗಳಿಗೆ ನಮಸ್ಕಾರ ಮಾಡಲಾಗಿದೆ. ನಮೋಕಾರ ಮಂತ್ರವನ್ನು ಮಹಾಮಂತ್ರ, ಮೂಲ ಮಂತ್ರ, ಬೀಜ ಮಂತ್ರ, ಪಂಚಪರಮೇಶ್ವರಗಳ ಮಂತ್ರ ಮೊದಲಾದ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಇಷ್ಟು ಗೊತ್ತಾಯಿತು. ಇವಾಗ ನಮೋಕಾರ ಮಂತ್ರ ಹೇಳೋ ಸರಿಯಾದ ವಿಧಾನ ಅಂದರೆ, ಎಡಗೈ ಮೇಲೆ ಬಲಗೈ ಇಟ್ಟು ಪದ್ಮಾಸನ ಹಾಕಿ ಬೆನ್ನು ನೇರ ಮಾಡಿ ನಮ್ಮ ಮನಸ್ಸನ್ನು ಪಂಚಪರಮೇಶ್ವರಿಗಳ ಕಡೆಗೆ ಕೇಂದ್ರೀಕರಿಸಿ ಶ್ರದ್ಧೆ ಭಕ್ತಿಯಿಂದ ಸ್ಮರಣೆ ಮಾಡುವುದರಿಂದ ದ್ವೇಷ ಮೋಹದ ಅಭಾವವಾಗುತ್ತದೆ. ಒಂದು ವೇಳೆ ಮನಸ್ಸಿಟ್ಟು ಓದುವುದು, ಕೇಳುವುದು, ಸ್ಮರಣೆ ಮಾಡುವುದೇ ಆದರೆ ಆ ಸಂದರ್ಭದಲ್ಲಿ ಆತನ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಕುಶೀಲ, ಅಸತ್ಯ, ಕಳ್ಳತನ ಮೊದಲಾದ ಭಾವನೆಗಳು ಉತ್ಪನ್ನವಾಗುವುದಿಲ್ಲ. ನಮಗೆಲ್ಲ ಈ ಕತೆ ಗೊತ್ತೇ ಇದೆ. ಮರಣದ ಸಂದರ್ಭದಲ್ಲಿ ನಾಯಿಯೊಂದರ ಕಿವಿಯಲ್ಲಿ ಜೀವಂಧಾರ ಕುಮಾರ ಪಂಚಪರಮೇಶ್ವರಿಗಳ ಮಂತ್ರವನ್ನು ಹೇಳಿದ ಪರಿಣಾಮವಾಗಿ ಸ್ವರ್ಗದಲ್ಲಿ ಹುಟ್ಟಿತು. ಈ ಪಂಚ ನಮಸ್ಕಾರ ಮಂತ್ರವನ್ನು 1 ಲಕ್ಷ ಬಾರಿ ಪಠಿಸುವುದರಿಂದ ಅಭಿಷ್ಟ ಮನೋಭಾವನೆಗಳು ಪ್ರಾಪ್ತಿಯಾಗುತ್ತವೆ. 7 ಲಕ್ಷ ಬಾರಿ ಪಠಿಸುವುದರಿಂದ ದಾರಿದ್ರ್ಯ ನಾಶವಾಗುತ್ತದೆ. 8,08,08,800 ಬಾರಿ ಪಠಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ನಾವೆಲ್ಲರೂ ಪಂಚಪರಮೇಶ್ವರಿಗಳಿಗೆ ಶರಣಾಗಬೇಕು. ಅಂದರೆ ಪಂಚಪರಮೇಶ್ವರಿಗಳು ಬೋಧಿಸಿರುವ ಮಾರ್ಗದಲ್ಲಿ ನಡೆದು ತನ್ನ ಆತ್ಮದಲ್ಲಿ ಶರಣಾಗುವುದು. ಆದ್ದರಿಂದ ನಾವೆಲ್ಲರೂ ಪಂಚಪರಮೇಶ್ವರಿಗಳಿಗೆ ಶರಣೋಗೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸಲು ಇಚ್ಛಿಸುತ್ತೇನೆ. ಜೈ ಜಿನೇಂದ್ರ.